ಪರಮಾತ್ಮನೇ ಹೇಳಿದಾನೆ ಸಂಭವಾಮಿ ಯುಗೆ ಯುಗೆ ಅಂತ. ಅಂದರೆ ಮತ್ತೆ ಮತ್ತೆ ಹುಟ್ಟು ಬರ್ತೀನಿ ನಾನು ಅಂತ ಹೇಳಿದಾನೆ. ಆದರೆ ಎಷ್ಟು ಸಲ ಅಂತ ಹೇಳಿದಾನ? ಬರೀ 10 ಅವತಾರ ತಾಳ್ತೀನಿ, 5 ಅವತಾರ ತಾಳ್ತೀನಿ ಅಂತ ಸಂಖ್ಯೆ ಹೇಳಿದಾನ? ಇಲ್ಲ. ಸಂಭವಾಮಿ ಯುಗೆ ಯುಗೆ, ಮತ್ತೆ 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 ಹುಟ್ಟು ಬರ್ತಾನೇ ಇರ್ತೀನಿ ಅಂತ ಹೇಳಿದ. ಸಾಕ್ಷಾತ್ ಆ ಶಿವ ಪರಮಾತ್ಮ ಶಂಕರ ಭಗವತ್ಪಾದಾಚಾರ್ಯರಾಗ ಅವತಾರ ಮಾಡ್ದ. ಅವತಾರ ಮಾಡಿ ನಮಗೆ ಅದ್ವೈತ ವೇದಾಂತವನ್ನು ತಿಳಿಸ್ಕೊಟ್ಟು ಹೋದ. ಅರ್ಥಾತ್ ಉಪನಿಷತ್ತಲ್ಲಿ ಏನು ಸಂಸ್ಕೃತದಲ್ಲಿ ಹೇಳಿದ್ರು ಕಠಿಣವಾಗಿತ್ತು, ಅದೆಲ್ಲ ಅರಣ್ಯಗಳಲ್ಲಿ ಋಷಿ ಮುನಿಗಳ ಗುಹೆಯಲ್ಲಿತ್ತು, ಅವರ ಹೃದಯದಲ್ಲಿತ್ತು. ಅದನ್ನು ನಾಡಿಗೆ ತಂದಂಥವರು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು. ಅದೆಲ್ಲ ಸಂಸ್ಕೃತದಲ್ಲಿದೆ. ಆದರೆ ಮತ್ತೊಮ್ಮೆ ಆ ಪರಮಾತ್ಮನಿಗೆ ಅನ್ನಿಸ್ತು ಅಂತ ಅನ್ಸತ್ತೆ, ಆ ಸಂಸ್ಕೃತದಲ್ಲಿರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಹೇಳಬೇಕು. ಅದರಲ್ಲೂ ಈ ಉತ್ತರ ಕರ್ನಾಟಕದ ಪ್ರಾಂತ್ಯದವ್ರಿಗೆ ಅವರ ಭಾಷೆಯಲ್ಲೇ ಅರ್ಥವಾಗುವಂತೆ ಕನ್ನಡದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಅದೇ ಪರಮಾತ್ಮ ಮತ್ತೊಂದು ಸಲ ಸಿದ್ಧಾರೂಢ ಮಹಾಸ್ವಾಮಿಗಳ ಅವತಾರದಲ್ಲಿ ಈ ಪ್ರಾಂತ್ಯಕ್ಕೆ ಬಂದಿದ್ದು. ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪರಮಾತ್ಮನ ಅವತಾರ ಆಗ್ತಾನೇ ಇರುತ್ತೆ. ಬರೀ ನಾವು ಪುರಾಣಗಳಲ್ಲಿ ಅಷ್ಟೇ ಅಲ್ಲ, ಬಹಳ ಕಡೆ ನೋಡ್ಬೋದು. ಅದನ್ನೇ ತಾನೇ ಬಸವಣ್ಣ ಹೇಳಿದ್ದು, ಎತ್ತೆತ್ತ ನೋಡಿದಡತ್ತತ್ತ ನೀನೇ ಮಹಾದೇವ. ಎಲ್ಲೆಲ್ಲಿ ನೋಡಿದ್ರೆ ಅಲ್ಲೆಲ್ಲೆಲ್ಲ ಅವನೇ. ಉಪನಿಷತ್ತು ಹೇಳ್ತು, ದೃಷ್ಟಿಂಗ್ ಜ್ಞಾನಮೇಂ ಕೃತ್ವ ಪಶ್ಯತ್ ಬ್ರಹ್ಮಮಯನ್ ಜಗತ್ತನ್. ಈ ದೃಷ್ಟಿ ಜ್ಞಾನ ದೃಷ್ಟಿ ಆಗ್ಬಿಟ್ರೆ ಕಂಡದ್ದೆಲ್ಲ ಪರಮಾತ್ಮ. ಇವತ್ತು ಈ ವೇದಿಕೆ ಮೇಲೆ ಯಾರ್ಯಾರು ಕಾಷಾಯ ವಸ್ತ್ರಗಳು ಹಾಕೊಂಡು ಕೂತಿ ಎಲ್ಲರೂ ಪರಮಾತ್ಮನೇ, ಎಲ್ಲೆಲ್ಲೂ ಪರಮಾತ್ಮನೇ ಕಾಣ್ತಾನೆ ಅಂತ. ಅದನ್ನೇ ಹೇಳಿದ್ ಸಂಭವಾಮಿ ಯುಗೆ ಯುಗೆ, ಮತ್ತೆ 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 ಹುಟ್ಟು ಬರ್ತಾನೆ ಇರ್ತೀನಿ ಅಂತ ಅಂದ ಪರಮಾತ್ಮ. ಯೋಗಕ್ಷೇಮಂ ವಹಾಮ್ಯಂ ಅಂತನೂ ಅಂದ, ನಿಮ್ಮ ಜೀವನ ನಾನು ನೋಡ್ಕೊಳ್ತೀನಿ ಅಂತನೂ ಅಂದ. ಇವೆರಡು ವಾಕ್ಯಗಳು ನಮಗೆ ಗೊತ್ತಿದ್ರೂ ಕೂಡ ನಮಗೇನಾಗತ್ತಪ್ಪ ಅಂದರೆ ನಮಗೆ ಪೂರ್ಣ ವಿಶ್ವಾಸ ಬರಲ್ಲ, ನಂಬಿಕೆ ಬರಲ್ಲ. ಆ ನಂಬಿಕೆ ಬರದೇ ಇರೋದ್ರಿಂದನೇ ಏನಾಗುತ್ತೆ ಅಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ನಮ್ಗೆ ಅನುಭವಕ್ಕೆ ಬರೋದೇ ಇಲ್ಲ. ಹೇಳ್ತೀವಲ್ಲ, ಎಲ್ಲಿ ಕಣ್ಬಿಟ್ರು ದುಷ್ಟರೇ ಕಾಣ್ತಾರೆ. ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅಂತಲೇ ಕಾಣುತ್ತೆ ಹೊರತು ಎಲ್ಲೂ ಪೂರ್ಣ ದೃಷ್ಟಿ ಬರೋದೇ ಇಲ್ಲ. ಯಾಕೆಂದರೆ ನಂಬಿಕೆ ಇರಲ್ಲ, ಪರಮಾತ್ಮ ಇದ್ದಾನೆ ಅಂತ ನಂಬಿಕೆ ಇರಲ್ಲ. ಒಂದು ಸಲ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರಂತ ಒಂದಿಷ್ಟು ಜನ, ಎಲ್ಲ ಫ್ಲೈಟಲ್ಲಿ ಹೋಗ್ತಿದ್ರು, ವಿಮಾನದಲ್ಲಿ ಹೋಗ್ತಿದ್ರು. ಆ ವಿಮಾನದಲ್ಲಿ ಹೋಗಬೇಕಾದ್ರೆ ಆ ಗಗನಸಖಿಯರು ಹೇಳಿದ್ರಂತೆ, ವಿಮಾನ ಕೆಟ್ಟು ಹೋಗಿದೆ, ದುರಸ್ತಿಯಲ್ಲಿದೆ, ವಿಮಾನ ಕ್ಲೀನಾಗಿ ನೆಲದ ಮೇಲೆ ಇಳಿಯತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲರೂ ಬೆಲ್ಟ್ಗಳನ್ನ ಬಿಗಿಯಾಗಿ ಹಾಕೊಳ್ಳಿ ಅಂತ. ಆ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಆ ಸೀಟಿಗೆ ಬೆಲ್ಟ್ ಇರುತ್ತಲ್ಲ, ಎಲ್ಲ ಬಿಗಿಯಾಗಿ ಹಾಕೊಳ್ಳಿ, ವಿಮಾನ ಕೆಟ್ಟು ಹೋಗಿದೆ, ಸರಿಯಾಗಿ ನೆಲದ ಮೇಲೆ ಲ್ಯಾಂಡ್ ಆಗುತ್ತೋ ಇಲ್ಲ ಇಳಿಯುತ್ತೋ ಇಲ್ಲೋ ಅಂತ. ವಿಮಾನ ಬೇರೆ ಡೋಲಾಯಮಾನ ಅಲ್ಲಾಡ್ತಿತ್ತಂತೆ. ಎಲ್ಲರೂ ಗಾಬರಿ ಆಗ್ಬಿಟ್ರು, ಏನು ವಿಮಾನ ಯಾವಾಗ ಡಮ್ ಅನ್ನತ್ತೋ ಏನೋ, ಯಾವಾಗ ಬ್ಲಾಸ್ಟ್ ಆಗುತ್ತೋ, ನೆಲದ ಮೇಲೆ ಇಳಿಯುತ್ತೋ ಇಲ್ಲೋ, ನಮ್ಮ ಕತೆ ಏನಾಗುತ್ತೋ, ಇನ್ನೂ ಆಸ್ತಿ ಭಾಗ ಆಗಿಲ್ಲ, ಮನೇಲಿ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲ ಗಾಬರಿ ಅದು. ಎಲ್ಲ ಗಾಬರಿಯಾಗಿ ಒದ್ದಾಡ್ತಿದ್ದಾರೆ. ಆ ವಿಮಾನದಲ್ಲಿ ಒಂದು ಪುಟ್ಟ ಹುಡುಗಿ ಕೂತಿದ್ಲಂತೆ. ಹುಡುಗಿ ಕೂತ್ಕೊಂಡು ಏನೋ ಒಂದು ಚಿತ್ರ ಬಿಡಿಸ್ತಾ ಕೂತಿದ್ಲಂತೆ. ಪಕ್ಕದಲ್ಲಿ ದೊಡ್ಡವರೆಲ್ಲ ಇದ್ದರು, ಗಾಬರಿ ಆಗ್ಬಿಟ್ಟಿದ್ರು. ಏನು ವಿಮಾನ ಕೆಟ್ಟೋಗಿದೆ, ಯಾವಾಗ ಮೇಲೆ ಹೋಗ್ತೀವೋ ಏನೋ, ಮೇಲೆ ಇರ್ತಾರೆ ವಿಮಾನ ಮೇಲೆ, ಇನ್ನೂ ಮೇಲೆ ಯಾವಾಗ ಹೋಗ್ತೀವೋ ಏನೋ, ಏನು ಕತೆ ಅಂತ ಗಾಬರಿ ಆಗಿದ್ದಾರೆ. ಆದ್ರೆ ಆ ಹುಡುಗಿ ಮಾತ್ರ ನಿಶ್ಚಿಂತೆಯಿಂದ ಚಿತ್ರ ಬಿಡಿಸ್ತಾ ಕೂತಿದ್ರು. ಪಕ್ಕದಲ್ಲಿ ದೊಡ್ಡವ್ರು ಕೇಳಿದ್ರು, ಏನು ಪುಟ್ಟಿ ನಿನಗೇನು ಭಯ ಆಗ್ತಿಲ್ವಾ ನಿನಗೆ ಅಂತ. ಅವಳು ಹೇಳಿದ್ಲು, ನನಗೇನೇನು ಭಯ ಇಲ್ಲ ಅಂತ. ಈಗ ತಾನೇ ಎಲ್ಲ ಅನೌನ್ಸ್ ಮಾಡ್ತಿದ್ದಾರೆ ವಿಮಾನ ಕೆಟ್ಟು ಹೋಗಿದೆ ಅಂತ. ಯಾಕೆ ಕ್ಷಣದಲ್ಲಿ ವಿಮಾನ ಕೆಳಗೆ ಬೀಳತ್ತೋ ಏನೋ, ನಾವೆಲ್ಲ ಸತ್ತು ಹೋಗ್ತೀವಿ, ನಾವು ಬೆಂಕಿ ಹತ್ಕೊಳ್ಳುತ್ತೆ, ಆದರೂ ನಿಂಗೆ ಭಯ ಆಗ್ತಿಲ್ವಾ ಅಂತ. ಅವಳು ಹೇಳಿದ್ಲು, ಪುಟ್ಟ ಹುಡುಗಿ, ಏನೇನೂ ಆಗಲ್ಲ, ವಿಮಾನ ಕ್ಲೀನಾಗಿ ಲ್ಯಾಂಡ್ ಆಗುತ್ತೆ, ಚೆನ್ನಾಗಿ ಇಳಿಯತ್ತೆ, ನಾವೆಲ್ಲ ಸುಖವಾಗಿ ಇಳಿತೀವಿ ಎಂದು. ಪಕ್ಕದಲ್ಲಿದ್ದವ್ರು ಹೇಳಿದ್ರು, ನೀನು ಹೆಂಗೆ ಹೇಳ್ತೀಯ, ನೋಡಿ ಇಲ್ಲೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ. ಆ ಹುಡುಗಿ ನಿಶ್ಚಿಂತೆ ಆಗಿದ್ಲು. ಹಾಗೆ ಸ್ವಲ್ಪ ಕಾಲ ವಿಮಾನ ಅಲ್ಲಾಡ್ತಾ ಕೆಟ್ಟು ಹೋಗಿದ್ದ ವಿಮಾನದಿಂದನೇ ಹಂಗೆ ಪ್ರಯಾಣ ಮುಂದುವರಿಯಿತು. ಹಾಗೆ ನಿಧಾನಕ್ಕೆ ವಿಮಾನ ಬಂತು ನಿಧಾನಕ್ಕೆ ಬಂದು ನೆಲದ ಮೇಲೆ ಕ್ಲೀನಾಗಿ ಲ್ಯಾಂಡ್ ಆಯಿತು, ನೆಲದ ಮೇಲೆ ಇಳೀತು. ನೆಲದ ಮೇಲೆ ಇಳಿತಿದ್ದಂಗೆ ಎಲ್ಲರೂ ನಿಟ್ಟುಸ್ರು ಬಿಟ್ಟು, ಸದ್ಯ ಅಂತೂ ಬದುಕು ಬಂದ್ವಿ, ನಾವು ನಿಧಾನಕ್ಕೆ ಇಳಿದ್ವಿ, ವಿಮಾನ ಬಂದು ಇಳೀತು, ಲ್ಯಾಂಡ್ ಆಯಿತು, ಅಂತೂ ನಾವು ಬದುಕಿದ್ವಿ, ಜೀವ ಉಳೀತು ಅಂಥೇಳಿ ವಿಮಾನದಿಂದ ಹೊರಗೆ ಬಂದರು. ವಿಮಾನದಿಂದ ಹೊರಗೆ ಬಂದ ಮೇಲೆ ಆ ಹುಡುಗಿ ಕೇಳಿದ್ರು, ಅಲ್ಲ ನೀನು ಎಷ್ಟು ಚೆನ್ನಾಗಿ ನಿಶ್ಚಿಂತೆ ಕೂತಿದ್ಯಲ್ಲ, ನಮಗೆಲ್ಲ ಅಷ್ಟು ಗಾಬರಿ ಆಗಿತ್ತು, ನಿನಗೇನು ಯೋಚನೆ ಆಗಲಿಲ್ವಾ ಅಂತ. ಆ ಹುಡುಗಿ ಹೇಳಿದ್ಲು, ನಾನು ನಿಮ್ಗೆ ಹೇಳಿದ್ನಲ್ಲ ವಿಮಾನದಲ್ಲಿ, ವಿಮಾನ ಕ್ಲೀನಾಗಿ ಕೆಳಗಿಳಿಯತ್ತೆ, ಲ್ಯಾಂಡ್ ಆಗುತ್ತೆ, ಏನೂ ಆಗಲ್ಲ ಅಂತ ಹೇಳಿದ್ನಲ್ವಾ ಅಂದು. ಪಕ್ಕದಲ್ಲಿದ್ದವ್ರು ಕೇಳಿದ್ರು, ಹೌದು ನೀನು ಹೇಳ್ದಂಗೆ ಆಯಿತು, ಖರೆ ಹೆಂಗೆ ಹೇಳ್ದಿ, ಅಷ್ಟು ಖಚಿತವಾಗಿ ಹೆಂಗೆ ಹೇಳ್ದಿ ಅಂತ. ಆವಾಗ ಹುಡುಗಿ ಹೇಳಿದ್ಲು, ಈ ವಿಮಾನ ಓಡಿಸ್ತಿದ್ದಾನಲ್ಲ ಪೈಲಟ್, ವಿಮಾನ ಓಡಿಸೋನು ನಮ್ಮ ಅಪ್ಪ ಅಂದ್ಲು. ಹಾಗಾಗಿ ಅವಳು ಹೇಳಿದ್ಲು, ವಿಮಾನ ಓಡಿಸ್ತಿರೋದು ನಮ್ಮ ಅಪ್ಪ,
ನಮ್ಮಪ್ಪಂಗೆ ಪ್ಯಾಸೆಂಜರ್ ಕೂತಿದ್ದಾರೆ, ಪ್ರಯಾಣಿಕರು ಕೂತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಕಾಳಜಿ ಏನಿರುತ್ತೆ? ನನ್ನ ಮಗಳಿದಾಳಲ್ಲಿ. ಅಪ್ಪನಿಗೆ ಮಗಳ ಮೇಲೆ ಪ್ರೀತಿ ಇರುತ್ತಲ್ಲ. ಅಪ್ಪ ಏನು ಹೇಳ್ತಾನೆ? ನಾನು ಹೋದ್ರೂ ಪರವಾಗಿಲ್ಲ, ಮಗಳಿದಾಳು ಫ್ಲೈಟಲ್ಲಿ, ಮಗಳು ಹುಷಾರಾಗಿ ಇಳಿಬೇಕು ಅಂತ. ಹಾಗಾಗಿ ಮಗಳು ಹೇಳೋದ್ಲು, ನಮ್ಮ ಅಪ್ಪನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ, ಅವನು ನನಗೆ ಕ್ಷೇಮವಾಗಿ ಇಳಿಸ್ತಾನೆ ಅನ್ನೋ ಭರವಸೆ ನನಗಿತ್ತು ಅಂತ. ಈ ಭರವಸೆ ನಮಗೆ ಪರಮಾತ್ಮನಲ್ಲಿ ಇರಬೇಕು. ಏನಂತ? ಅವನು ನಮ್ಮಪ್ಪ ಅಂತ, ಅವನು ನಮ್ಮಪ್ಪ, ಅವನು ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ಅನ್ನೋ ಭರವಸೆ ನಮ್ಗೆ ಇರಬೇಕು. ಇದ್ರೆ ಅವನು ನೋಡ್ಕೊಳ್ತಾನೆ. ಅದನ್ನೇ ಪರಮಾತ್ಮ ಹೇಳಿದ ಗೀತೆಯಲ್ಲಿ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯಾರ್ಯಾರು ಅವನನ್ನು ಅನನ್ಯವಾಗಿ, ಅನನ್ಯ ಅಂದ್ರೆ ಏನು? ಇಲ್ಲೇನೋ ಫ್ಲೈಟಿನ ಉದಾಹರಣೆ ಸರಿ, ಆ ಹುಡುಗಿಗೆ ಅಪ್ಪ ಅನ್ನೋ ಭಾವನೆಯಲ್ಲಿ ಭರವಸೆ ಇಟ್ಟಿದ್ಲು. ನಾವು ಪರಮಾತ್ಮನ ಮೇಲೆ ಹೆಂಗೆ ಭರವಸೆ ಇಡಬೇಕು? ಹೆಂಗಿಡ್ಬೇಕು? ಶಂಕರಾಚಾರ್ಯರು ತಮ್ಮ ಭಾಷೆದಲ್ಲಿ ಭಾಳ ಚೆನ್ನಾಗಿ ಬರೀತಾರೆ. ಅನನ್ಯ ಅನ್ನೋ ಪದಕ್ಕೆ ಅರ್ಥ ಏನು ಅಂತ. ಅನನ್ಯಾಶ್ಚಿಂತೆಯಂತೋ, ಅನನ್ಯಾಶ್ಚಿಂತೆಯಂತೋ ಅಂದರೆ ಹೇಗಪ್ಪ ಮಾಡಬೇಕು? 24 ತಾಸು ಒಂದು ಸ್ಮರಣೆ ಮಾಡ್ಬೇಕೇನು ನಾವು? ಅಕಸ್ಮಾತ್ ಮರ್ತೋಯ್ತಪ್ಪ, ಮತ್ತು ಅನನ್ಯ ಅಂದರೆ ಹೇಗೆ ಅಂತ. ಹೌದು, ಪರಮಾತ್ಮನ್ನ ನಮಗಿಂತ ಬೇರೆ ಅಂತ ಅಂದ್ಕೊಂಡ್ರೆ 24 ತಾಸು ಸ್ಮರಣೆ ಮಾಡೋದು ಕಠಿಣ. ಎಲ್ಲೋ ಸ್ವಲ್ಪ ಹೊತ್ತು ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ರಿ. ಓಂ ನಮ ಶಿವ ಜಪ ಮಾಡ್ತಿರ್ತೀವಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಜಪ ಮಾಡ್ತಿರ್ತೀವಿ, ಏನೋ ಒಂದು ಜಪ ಮಾಡ್ತಿರ್ತೀವಿ. ಪಕ್ಕದಲ್ಲಿ ಏನೋ ಒಂದು ಘಟನೆ ನಡೀತು, ತಕ್ಷಣ ಜಪದ ಸರ ಬಿಡ್ತೀವಿ, ಹೋಗ್ತೀವಿ. ಅಥವಾ ಪರಮಾತ್ಮನ ಸ್ಮರಣೆಯಲ್ಲೇ ಇರ್ತೀವಿ, ಯಾವುದೋ ಒಂದು ಆಘಾತಕಾರಿ ಸುದ್ದಿ ಹೇಳಿಬಿಟ್ರು, ಮನ್ಸಿಗೆ ಬೇಜಾರಾಗುವಂಥ ಸುದ್ದಿ ಹೇಳಿದ್ಬಿಟ್ರು, ಮನ್ಸು ಚಂಚಲ ಆಯ್ತು, ಪರಮಾತ್ಮನ ಸ್ಮರಣೆ ಹೋಗ್ಬಿಡತ್ತೆ. ಅರ್ಥಾತ್ ಪರಮಾತ್ಮನನ್ನ ನಮ್ಮಿಂದ ಬೇರೆ ಅಂತ ಅಂದ್ಕೊಂಡ್ರೆ ಸದಾಕಾಲ ಸ್ಮರಣೆ ಇಟ್ಕೊಳ್ಳೋದು ಕಠಿಣವೇ. ಅದಕ್ಕೆ ಆಚಾರ್ಯ ಶಂಕರರು ಹೇಳಿದ್ರು, ಅನನ್ಯ ಅಂತಂದ್ರೆ ಏನಪ್ಪ? ಅನನ್ಯಾಶ್ಚಿಂತೆಯಂತೋ ಅಂದ್ಯಾನಲ್ಲ, ಅನನ್ಯವಾಗಿ ಚಿಂತನೆ ಮಾಡಬೇಕು ಅಂತ. ಅನನ್ಯ ಅಂದ್ರೆ ಏನಪ್ಪ ಅಂದರೆ, ನಮ್ಮ ದೇಹದ ಒಳಗಡೆ ಒಂದು ಆತ್ಮ ಇದೆ ಅಲ್ಲ, ನಮ್ಮಲ್ಲಿರುವ ಆತ್ಮನೇ ಪರಮಾತ್ಮ, ಅವನು ನಮ್ಮ ಆತ್ಮಕ್ಕಿಂತ ಬೇರೆ ಅಲ್ಲ ಅಂತ ಅಂದ್ಕೊಳ್ಳೋದೇ ಅನನ್ಯ ಅಂತದ್ದು. ಅದನ್ನೇ ಸುಲಭವಾದ ಪದದಲ್ಲಿ ಹೇಳ್ತಕ್ಕಂಥದ್ದು ಅದ್ವೈತ ಅಂತ. ನಮಗೆ ಭಾಳ ಸಂತೋಷ ಆಯ್ತು ಸಿದ್ಧಾರೂಢರ ಮಠ ನೋಡಿದಾಗ. ಅಲ್ಲಿ ಬರ್ತಿದ್ದಂಗೆ ಅದ್ವೈತ ಸಾಮ್ರಾಟ್ ಅಂತ ಹಾಕಿದ್ರು ಸಿದ್ಧಾರೂಢರಿಗೆ. ಎಂಥ ಒಳ್ಳೆ ಪದ ಅದು. ಆ ಪದದ ರುಚಿ ನಮಗೆ ಗೊತ್ತಾಗಬೇಕಷ್ಟೇ. ಅದ್ವೈತ ಸಾಮ್ರಾಟ್ ನೋಡಿ, ಭೇದ ಅನ್ನೋದೇ ಇಲ್ಲ. ನೀನು ಬೇರೆ ನಾನು ಬೇರೆ ಅಂತ ಅಂದ್ಕೊಂಡಾಗ ಜಗಳ. ನಾನು ನಂಬಿದ್ದ ದೇವ್ರು ದೊಡ್ಡವನು, ನೀನು ನಂಬಿದ್ದ ದೇವ್ರು ಚಿಕ್ಕವನು ಅಂತಂದರೆ ಜಗಳ. ತಾರತಮ್ಯ ಇದ್ದರೆ ಜಗಳ. ಎಲ್ಲಿ ಭೇದ ಭಾವ ಇಲ್ಲವೋ, ಅಲ್ಲಿ ತಾರತಮ್ಯ ಇಲ್ಲವೋ, ಅಲ್ಲಿ ಬರೀ ಸಾಮರಸ್ಯ ಇರುತ್ತೆ, ಪ್ರೀತಿ ವಿಶ್ವಾಸನೇ ಇರುತ್ತೆ. ಹಾಗಾಗಿ ಆ ಪರಮಾತ್ಮನ ಅನನ್ಯವಾಗಿ ಚಿಂತನೆ ಮಾಡೋದು ಹೆಂಗಪ್ಪ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಆತ್ಮನೇ ಪರಮಾತ್ಮ, ಈ ದೇಹನೇ ಶರೀರ, ಮತ್ತು ಹೊರಗಡೆ ಇರ್ತಕ್ಕಂಥದ್ದು ಗುಡಿ ಅಲ್ಲ, ಈ ದೇಹನೇ ಶರೀರ, ಈ ಶರೀರದಲ್ಲಿರ್ತಕ್ಕಂಥ ಆತ್ಮನೇ ಪರಮಾತ್ಮ ಅಂತ ಅಂದ್ಕೊಂಡ್ರೆ ನಮ್ಮ ಸ್ಮರಣೆ ನಾವು ಮರೆಯೋದಿಲ್ಲ. ಯಾರಾದರೂ ಹೇಳ್ತೀರೇನೋ, ನನ್ನನ್ನು ನಾನು ಮರ್ತು ಬಿಟ್ಟಿದ್ದೀನಿ ಅಂತೀವ ನಾವು? ಅನ್ನೋದಿಲ್ಲ. ಸದಾಕಾಲ ನಮ್ಮ ನೆನಪಿದ್ದೇ ಇರುತ್ತಲ್ಲ. ನಮ್ಮ ನೆನಪಿದೆ ಅಂದ್ರೇನು? ಪರಮಾತ್ಮನ ನೆನಪು. ನನ್ನಲ್ಲಿರೋ ಆತ್ಮನೇ ಪರಮಾತ್ಮ. ನಾನು 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 ಅಂತೇನು ಹೊಡಿತಿರುತ್ತಲ್ಲ, ಅದೇ ಪರಮಾತ್ಮ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಸದಾಕಾಲ ನಾವು ಪರಮಾತ್ಮನ ಸ್ಮರಣೆಯಲ್ಲಿ ಇರ್ಬೋದು. ಏನು ಮಾಡಲಿ ಬಿಡಲಿ ಅವನ ಸ್ಮರಣೆಯಲ್ಲಿ ಇರ್ಬೋದು. ಯೋಗರಥೋವ ಭೋಗರಥೋವ ಯಸ್ಯ ಚಿತ್ತ ರಮತೆ ಬ್ರಹ್ಮಣಿ ನಂದತೆ ನಂದತೆ ಆನಂದತೆ. ಸದಾಕಾಲ ಆನಂದದಲ್ಲಿ ಇರ್ಬೋದು. ನಮ್ಮಲ್ಲಿ ಏನು ಆನಂದ ಉಂಟಾಗುತ್ತೆ, ನಮ್ಮೆಲ್ಲರಿಗೂ ಆನಂದ ಉಂಟಾಗುತ್ತಲ್ವ? ಭಾಳ ಹಸುವಾಗ್ಬಿಟ್ಟಿರತ್ತೆ, ಎಂದು ಊಟ ಮಾಡಿದೀನೋ ಅಂತ ಅನ್ಸತ್ತೆ. ಭಾಳ ಹಸುವಾಗ್ಬಿಟ್ಟಿರತ್ತೆ. ಮನೆಗೆ ಬರ್ತಿದ್ದಂಗೆ ಒಂದು ಊಟಕ್ಕೆ ಹಾಕ್ತಾರೆ, ಏನು ತಿಳಿ ಸಾರು ಅನ್ನ ಮಾಡಿ ತುಪ್ಪ ಊಟಕ್ಕೆ ಹಾಕ್ತಾರೆ. ಮೊದಲನೇ ತುತ್ತು ಬಾಯಿಗೆ ಇಟ್ಕೊಂಡ್ವಿ, ಭಾಳ ಆನಂದ ಆಗುತ್ತೆ. ಸಣ್ಣ ಮಗುನ ಎತ್ಕೊಂಡು ಮುದ್ದಾಡಿದ್ವಿ, ಆನಂದ ಆಗುತ್ತೆ. ಎಲ್ಲೆಲ್ಲಿ ನಮ್ಗೆ ಆನಂದ ಆಗುತ್ತೋ ಆ ಆನಂದ ಬೇರೆ ಅಲ್ಲ, ಪರಮಾತ್ಮನ ಆನಂದ ಬೇರೆ ಅಲ್ಲ. ಆನಂದದಲ್ಲಿ ಎರಡಿಲ್ಲ. ಆ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಆನಂದನೇ ಪರಮಾತ್ಮ ಅಂತ ನಾವು ಸದಾ ತಿಳ್ಕೊಂಡು ಬಿಟ್ರೆ, ಆತ್ಮ ಆನಂದ ಸ್ವರೂಪ. ನಮ್ಮಲ್ಲಿ ಏನು ಆತ್ಮ ಇದೆ ಆ ಆತ್ಮನೇ ಆನಂದ ಸ್ವರೂಪ. ಆತ್ಮ ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ, ಆ ಆತ್ಮನೇ ನಾನು ಅಂತಕ್ಕಂತಹ ಪ್ರಜ್ಞೆ. ಇಷ್ಟೊತ್ತು ಮಾತಾಡ್ತಾ ಅಲ್ಲಿ ವಿದೇಶದಿಂದ ಬಂದ ಆ ಮಹಿಳೆ ತಾಯಿ ಹೇಳ್ತಿದ್ರಲ್ಲ, ಶಿವ ಅಂದ್ರೇನೋ ಕಾನ್ಷಿಯಸ್ನೆಸ್, ಆ ಪ್ರಜ್ಞೆನೇ, ಆ ಆನಂದನೇ ಪರಮಾತ್ಮ, ಅದೇ ನಾವು. ನನ್ನಲ್ಲೇ ಆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಅದೇ ಅನನ್ಯಾಶ್ಚಿಂತೆ ಅಂತ. ಆ ನಮ್ಮ ಯೋಗಕ್ಷೇಮವನ್ನು ಆ ಪರಮಾತ್ಮ ನೋಡ್ಕೊಳ್ತಾನೆ ಅಂದರೆ ನೋಡ್ಕೊಳ್ತಾನೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಟೆಸ್ಟೆಡ್ ಅಂಡ್ ಪ್ರೌಡ್ ಮುದ್ರೆ ಒತ್ತುಬಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ನಾವಿನ್ನೇನು ಮತ್ತು ಪ್ರಯೋಗ ಮಾಡಿಕೊಂಡು ಹೌದೋ ಅಲ್ವಾ ಅಂತ ಇಟ್ಕೊಂಡು ಜೀವನ ವ್ಯರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಶ್ರದ್ಧೆ ಒಂದಿದ್ರೆ ಸಾಕು, ಅವ್ನು ನೋಡ್ಕೊಳ್ತಾನೆ. ಇವತ್ತಿಲ್ಲಿ ಮಾತಾಡ್ತಾ ಹೇಳ್ತಿದ್ರು ಸಿದ್ಧಾರೂಢ ಮಹಾಸ್ವಾಮಿಗಳು ನಮ್ಮ ಚಿಂತಾಮಣಿ ಮಠಕ್ಕೆ ಬಂದಿದ್ರು ಅಂತ. ಅಷ್ಟೇ ಅಲ್ಲ, ಮತ್ತೊಂದು ನಮಗವ್ರಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ಬನವಾಸಿಯಲ್ಲಿ ದತ್ತರಾಜ ಯೋಗೀಂದ್ರವರು ಅಂತಿದ್ರು, ಬಹಳ ದೊಡ್ಡ ಅವಧೂತರು.
ನೀವು ಕೊಮಾರನಹಳ್ಳಿ ಹೆಸರು ಕೇಳಿರ್ತೀರ. ಕೊಮಾರನಹಳ್ಳಿಯಲ್ಲಿ, ಇಲ್ಲಿ ಹರಿಹರ ಹತ್ರ ಕೊಮಾರನಹಳ್ಳಿ ಅಂತಿದೆ. ಕೊಮಾರನಹಳ್ಳಿಯಲ್ಲಿ ಶಂಕರಲಿಂಗ ಭಗವಾನರು ಅಂತಿದ್ರು. ಆ ಶಂಕರಲಿಂಗ ಭಗವಾನರ ಗುರುಗಳು ದತ್ತರಾಜ ಯೋಗೀಂದ್ರವರು ಅಂತ ಬನವಾಸಿಯಲ್ಲಿದ್ದರು. ಬಹಳ ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿನಲ್ಲಿ ತಪಸ್ಸು ಮಾಡೋದು, ಏನು ಭಾಳ ವರ್ಷ ಅಲ್ಲ, ಸ್ವಲ್ಪ ಕಾಲದಲ್ಲೇ ಸಿದ್ಧಿ ಆಗ್ಬಿಡುತ್ತೆ. ಕೇವಲ 9 ತಿಂಗಳಲ್ಲಿ ಅವ್ರಿಗೆ ಸಿದ್ಧಿ ಆಯಿತು. ನಾವು ಚರಿತ್ರೆ ಓದಂತೆ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಬಹಳ ವೈರಾಗ್ಯ ಇತ್ತು. ಮನೆಯಿಂದ ದೂರ ಇದ್ದು ಯಾವುದೋ ಒಂದು ಬೆಟ್ಟದಲ್ಲಿ ಗುಹೆಯಲ್ಲಿ ಕೂತು ತಪಸ್ಸು ಮಾಡ್ತಾಯಿದ್ರು. 9 ತಿಂಗಳ ಕಾಲ ಪ್ರತಿದಿನ ರಾತ್ರಿ ನಿದ್ದೆ ಬಿಟ್ಟು ದತ್ತಾತ್ರೇಯನ ತಪಸ್ಸು ಮಾಡ್ತಾಯಿದ್ರು. ಅವರಿಗೆ ಆಜ್ಞಾಚಕ್ರದಲ್ಲಿ ದತ್ತಾತ್ರೇಯನ ದರ್ಶನ ಆಯಿತು. ಅವಧೂತರಾದರು, ದಿಗಂಬರರಾದರು. ಆ ಸಮಾಧಿ ಸ್ಥಿತಿಗೆ ತಲುಪ್ತಿದ್ದಂಗೆ, ತುರ್ಯ ಸ್ಥಿತಿಯಲ್ಲಿ ಇರ್ತಿದ್ದಂಗೆ ಎಲ್ಲೆಲ್ಲಿ ನೋಡಿದ್ರು ಪರಮಾತ್ಮನೇ ಕಾಣ್ತಿದ್ದ. ದೇಹದ ಮೇಲೆ ವಸ್ತ್ರ ಕಳಿಸಿಬಿಟ್ರು. ವಸ್ತ್ರ ಬೇಕಾಗಿಲ್ಲ ಅಂತ ವಸ್ತ್ರ ಬಿಸಾಕಿದ್ರು. ಮನೆಗೆ ಹಾಗೆ ಬೆತ್ತಲೆಯಲ್ಲಿ ಬಂದರು. ಹಾಗೆ ಇದ್ದರು. ಊಟ ಮಾಡ್ತಿರ್ಲಿಲ್ಲ, ತಿಂಡಿ ತಿಂತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಸದಾಕಾಲ ಆನಂದವಾಗಿದ್ದರು. ಮನೇಲಿದ್ದವ್ರಿಗೆಲ್ಲ ಯೋಚನೆ ಆಯಿತು, ಹುಡುಗಂಗೆ 19-20 ವರ್ಷ ಆಗಿದೆ, ಬಟ್ಟೆನೇ ಬೇಡ ಅಂತ ಬಿಟ್ಟ, ಇನ್ನು ಅಷ್ಟು ವೈರಾಗ್ಯ, ಮದುವೆನೂ ಆಗಲ್ಲ ಅಂತಿದ್ದಾನೆ, ಇನ್ನು ಮದುವೆ ಆಗದಿದ್ರೆ ವಂಶ ಹೇಗೆ ಬೆಳೆಯುತ್ತೆ, ವಂಶ ಹೇಗೆ ಉದ್ಧಾರ ಆಗುತ್ತೆ ಅಂತ ಯೋಚನೆ ಮಾಡಿದ್ರು. ಆವಾಗ ತಾಯಿ ಬಂದೆಲ್ಲ ಕೇಳಿದ್ರು, ಏನೋ ನಿನ್ಗೇನು ಹುಚ್ಚಿಗಿಚ್ಚು ಹಿಡ್ದಿದೆಯೇನೋ ಅಂತ. ಅವ್ರು ಹೇಳಿದ್ರು, ಹೌದಮ್ಮ, ನನಗೆ ಹಿಡ್ದಿರೋದು ಹುಚ್ಚೆ, ಇಂಥ ಹುಚ್ಚಿಡಿಬೇಕು ಅಂತಲೇ ಎಲ್ಲ ತಪಸ್ಸು ಮಾಡ್ತಾರೆ ಅಂತ. ಪಾಪ ತಾಯಿಗೆ ಅರ್ಥ ಆಗಲಿಲ್ಲ. ತಾಯಿ ಭಾಳ ಬಲವಂತ ಮಾಡಿದ್ರು, ನೀನು ಮದುವೆ ಆಗಬೇಕು ಅಂತೆಲ್ಲ ಹೇಳಿ ಸೋದರ ಮಾವನ ಮಗಳನ್ನೇ ಯಾರನ್ನೋ ಕರ್ಕೊಂಬಂದು ತೋರಿಸಿದ್ರು. ಇವರಿಗೆ ಎಲ್ಲೆಲ್ಲೂ ಪರಮಾತ್ಮನೇ ಕಾಣ್ತಿದ್ದ. ಅವ್ರು ಹೇಳಿದ್ರು, ನಾನು ಅಲ್ಲದೆ ಎಲ್ಲ ಕಡೆನೂ ನಾನೇ ಇದ್ಮೇಲೆ, ನಾನು ಅಲ್ಲದೆ ಇರೋ ವಸ್ತುನೇ ಇಲ್ಲ ಅಂತಂದ್ಮೇಲೆ ನಾನು ಯಾರನ್ನು ಮದುವೆ ಆಗಲಿ, ಮದುವೆಯಾಗಿ ಏನು ಸಂಸಾರ ಮಾಡಲಿ, ಬೇಡ ಅಂತಂದ್ರು. ಎಷ್ಟೇ ಆಗಲಿ ಪಾಪ ತಾಯಿ ಅಲ್ವಾ, ತಾಯಿ ಮನಸ್ಸು ಕೇಳೋದಿಲ್ಲ. ತನ್ನ ಮಗ ಎಷ್ಟೇ ದೊಡ್ಡ ಯೋಗಿ ಆದರೂ ಕೂಡ ತಾಯಿಗೆ ಏನು ಭಾವನೆ ಇರುತ್ತೆ, ನನ್ನ ಮಗನೇ, ಸನ್ಯಾಸಿ ಆದರೂ ಕೂಡ ಮಗನೇ. ಶಂಕರಾಚಾರ್ಯರಿಗೆ ತಾಯಿ ಬಿಡಲಿಲ್ಲಲ್ಲ ಸುಲಭವಾಗಿ ಸನ್ಯಾಸ ತೊಗೊಳಕ್ಕೆ. ಹಾಗಾಗಿ ಇವರಂದ್ರು, ನನಗೆ ಬಹಳ ವೈರಾಗ್ಯ ಇದೆ, ನಾನು ಮದುವೆ ಆಗಲ್ಲ ಅಂತಂದರು. ತಾಯಿ ಕೇಳಿಲ್ಲ, ನೀನು ಮದುವೆ ಆಗಲೇಬೇಕು ಅಂದರು. ಅವರಿಬ್ಬರು ಬಂದ ಹೇಗಿತ್ತು ಅಂದರೆ, ಇವ್ರು ಯಾವಾಗ ತಪಸ್ಸಿಗೆ ಕೂತರು ಅವ್ರ ತಾಯಿ ಮನಸ್ಸು ಎಳಿತಿತ್ತು, ಇವ್ರಿಗೆ ಬಿಡ್ತಿರ್ಲಿಲ್ಲ ತಪಸ್ಸಲ್ಲಿ ಸಾಧನೆಯಲ್ಲಿ ಮುಂದುವರಿಲಿಕ್ಕೆ. ಹಾಗಾಗಿ ಇವ್ರಿಗೆ ವಿಚಾರ ಹತ್ತಿತ್ತು, ಏನು ಮಾಡಲಿ, ತಾಯಿ ಇಷ್ಟು ಬಲವಂತ ಮಾಡ್ತಾಳಲ್ಲ ಮದುವೆ ಆಗೋಕ್ಕೆ ಅಂತ ಹೇಳಿದ್ರು. ವಿಚಾರ ಮಾಡಿದ್ರು, ಹಾಗಾದರೆ ನನಗಿಂತ ಯಾರಾದರೂ ವಯಸ್ಸಲ್ಲಿ ಹಿರಿಯರಿದ್ರೆ, ತತ್ವಜ್ಞಾನಿಗಳಿದ್ರೆ ಅವ್ರ ಹತ್ರ ಅಭಿಪ್ರಾಯ ಕೇಳೋಣ, ನಾನು ವೈರಾಗ್ಯದಲ್ಲಿ ಹೀಗೆ ತಪಸ್ಸನ್ನು ಮುಂದುವರಿಸ್ಲೋ ಅಥವಾ ಮದುವೆ ಆಗಲೋ ಕೇಳೋಣ ಅಂತ ಹೇಳಿ ಹುಡುಕಿದ್ರು. ಆವಾಗ ಅವರು ಈ ಹುಬ್ಳಿ ಪ್ರಾಂತ್ಯಕ್ಕೆ ಬಂದರು, ಸಿದ್ಧಾರೂಢರ ಮಠಕ್ಕೆ ಬಂದರು. ಸಿದ್ಧಾರೂಢರ ಮಠಕ್ಕೆ ಬಂದರು, ಚರಿತ್ರೆ ಉಲ್ಲೇಖ ಆಗಿದೆ. ಆಗ ಭಾಳ ಜನ ಇದ್ರಂತೆ, ರಶ್ ಇತ್ತು. ಇಷ್ಟಾಗಲಿ ತಪಸ್ವಿಗಳು ಬರೀ ಒಂದು ಕೋಪಿಂದಲ್ಲಿದ್ದರು. ಭಿಕ್ಷುಕ ಇದ್ದಂಗಿದ್ದ, ಅವಧೂತರು ಹಾಗೆ ಇರೋದು, ಭಿಕ್ಷುಕರು ಇದ್ದಂಗೆ ಇರ್ತಾರೆ. ಅವರೇನು VIP ಥರ ಸೂಟು ಬೂಟ್ ಹಾಕೊಂಡು ಶೂಸ್ ಹಾಕೊಂಡು ಕಾರಲ್ಲಿ ಬರಲ್ವಲ್ಲ, ಭಿಕ್ಷುಕರು ಬಂದಂಗೆ ಬಂದರು. ಭಾಳ ಜನ ಇದ್ದರು ಸಿದ್ಧಾರೂಢರನ್ನು ಭೇಟಿ ಆಗಲಿಕ್ಕೆ ಅಂತ. ಅವರು ಹೊರಗಡೆ ಇಲ್ಲಿ ಜಗ್ಲಿ ಮೇಲೆ ಕೂತರು. ಎಲ್ಲ ಆಗಿನ ಕಾಲದಲ್ಲಿ ಬಹುಶಃ ಹಿಂಗಿರ್ಲಿಲ್ವಲ್ಲ, ಬೇರೆ ವಾತಾವರಣ ಇತ್ತು ಅನ್ಸುತ್ತೆ. ಅಲ್ಲೇ ಒಂದು ಜಗ್ಲಿ ಮೇಲೆ ಕೂತರು. ಸಿದ್ಧಾರೂಢರು ಅಜ್ಜ ಒಳಗಿದ್ರು. ಬೆಳಗ್ಗೆಯಿಂದ ರಾತ್ರಿ ತನಕ ಕೂತರು, ಒಬ್ಬರೇ ಕೂತರು. ಇವ್ರ ಜೊತೆಲಿ ಕೂತವರೆಲ್ಲ, ಸುತ್ತಲೂ ಇದ್ದವರೆಲ್ಲ ಹೋದರು. ಸಿದ್ಧಾರೂಢ ಸ್ವಾಮಿಗಳು ದರ್ಶನ ಮಾಡಿದ್ರು. ಅಜ್ಜವ್ರ ದರ್ಶನ ಮಾಡಿ ಏನೋ ಕೇಳ್ಕೊಂಡು ಹೊರಗೆ ಬಂದರು. ಈ ಹುಡುಗ ಮಾತ್ರ ಅಲ್ಲೇ ಕೂತಿದ್ದ. ಸುತ್ತಲೂ ಇದ್ದವರೆಲ್ಲ ಅಂದರು, ನೀನು ಯಾಕೆ ಬಂದಿದ್ದೀಯ, ಹೋಗಿ ಮಾತಾಡಿಸ್ಬಾರ್ದ ಅಂತ. ಆಗ ಆ ಹುಡುಗ ಹೇಳ್ದ, ನಾನು ಹೋಗಿ ಮಾತಾಡ್ಸಲ್ಲ, ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀನಿ, ಸಿದ್ಧಾರೂಢ ಅಜ್ಜನ ನೋಡಬೇಕು ಅಂತೇಳಿ ಬನವಾಸಿಯಿಂದ ಇಲ್ಲಿಗೆ ಬಂದಿದ್ದೀನಿ, ನನಗೋಸ್ಕರ ಅಜ್ಜ ಒಳಗಿಂದ ಹೊರಗೆ ಬರೋಕ್ಕಾಗಲ್ಲೇನು, ನಾನು ಹೋಗಲ್ಲ ಅಂದ. ವಿಶ್ವಾಸ ನೋಡ್ರಿ ಹೆಂಗಿರುತ್ತೆ, ಶ್ರದ್ಧೆ. ಆವಾಗ ಸುತ್ತಲೂ ಇದ್ದವ್ರು ನಕ್ರು, ಏನು ನಿನ್ನ ನೋಡೋಕೆ ಅಜ್ಜ ಅಲ್ಲಿಂದ ಬರಬೇಕೇನೋ, ನೀನು ಹೋಗಿ ಮಾತಾಡ್ಸು ಅಂತ. ಈ ಹುಡುಗ ನಾನು ಹೋಗಲ್ಲ ಅಂದ. ಭಕ್ತರ ನೋಡಿ ಸಂಕಲ್ಪ ಹೇಗಿರೋದು. ಭಕ್ತ ಮನಸ್ಸು ಮಾಡಿದ್ರೆ ದೈವವನ್ನು ಇಳಿಸ್ತಾನೆ. ಅದನ್ನೇ ಅವತಾರ ಅಂತ ಕರೆಯೋದು. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ವೇರ್ ಇಸ್ ದ ಡಿಮ್ಯಾಂಡ್ ದೇರ್ ವಿಲ್ ಬಿ ಸಪ್ಲೈ. ಎಲ್ಲಿ ಬೇಡಿಕೆ ಇರುತ್ತೋ ಅಲ್ಲಿ ಪರಮಾತ್ಮ ಹುಟ್ಟು ಬಂದೇ ಬರ್ತಾನೆ. ಒಂದಿನ ಆಯಿತು ಸಿದ್ಧಾರೂಢರು ಬರಲಿಲ್ಲ, 2 ದಿನ ಆಯಿತು ಸಿದ್ಧಾರೂಢರು ಬರಲಿಲ್ಲ, 3 ದಿನ ಕಳೀತು ಸಿದ್ಧಾರೂಢರು ಬರಲಿಲ್ಲ. ಜೊತೆಲಿದ್ದವರೆಲ್ಲ ನೋಡಂದ್ರು, ನಿಂದೆಂತ ಹುಚ್ಚಟ, 3 ದಿನದಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ಯಾ ಕೋಪಿನ ಹಾಕೊಂಡು, ಒಳಗೆ ಹೋಗ್ಬಾರ್ದ ಸಿದ್ಧಾರೂಢರನ್ನು ನೋಡ್ಲಿಕ್ಕೆ ಅಂದರು. ಈ ಹುಡುಗ ಹೋಗಲ್ಲ ಅಂತ ಕೂತ. 3 ದಿನ ಕಳೀತು. ಮಂಗಳಾರತಿ ಆಗ್ತಿದೆ, ಭಾಳ ಸಂತೋಷ. 3 ದಿನ ಕಳೀತು. 3 ದಿನ ಆದಮೇಲೆ 4ನೇ ದಿನ ಬೆಳಗಿನ ಜಾವ ಎಲ್ಲ ಮಲಗಿದ್ದಾರೆ. ಸಾಧಾರಣ 3:30-4 ಗಂಟೆಗೆ ಆ ಹುಡುಗನು ಮಲಗಿದಾನಲ್ಲಿ, ತ್ರಯಂಬಕ ಅಂತ ಹೆಸರು ಹುಡುಗ ಮಲಗಿದಾನೆ. ಮಲಗಿದಾಗ ಆ ಕಡೆಯಿಂದ ಪಾದುಕೆಗಳ ಶಬ್ದ ಆಯಿತು. ಕಟ 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 ಅಂತ ಪಾದುಕೆಗಳ ಶಬ್ದ ಆಯಿತು. ಎದ್ದು ನೋಡ್ದ ಈ ಹುಡುಗ ಯಾರು ಬಂದಿದ್ದಾರೆ ಅಂತ. ಪಾದುಕೆ ಶಬ್ದ ಆಗ್ತಿದ್ದಂಗೆ ಸಿದ್ಧಾರೂಢರು ಹತ್ರ ಬಂದು ಆ ಹುಡುಗನ ತಲೆ ಮೇಲೆ ಕೈ ಆಡಿಸಿ, ಏನೋ ನಾನು ನಿನ್ನ ಹತ್ರ ಬರಬೇಕೇನೋ, ನೀನು ಬರೋಕ್ಕಾಗಲ್ಲೇನೋ ಅಂತಂದ್ರು. ಆವಾಗ ಹುಡುಗ ಕೇಳ್ದ, ಮತ್ತು ಹತ್ರ ದೂರ ಅಂತ ಭೇದ ಇದೆಯನ್ರಿ, ಇಲ್ಲಿಗೆ ಬಂದಿಲ್ವಾ ಅಂದರು. ಆವಾಗ ಅವ್ರು ಕೇಳಿದ್ರು, ನಿನಗೆ ಇನ್ನೇನು ತತ್ವ ಹೇಳೋದು ಬಾಕಿ ಇದೆ ಅಂದರು. ಆವಾಗ ಹುಡುಗ ಕೇಳ್ದ ಕಣ್ಣೀರಾಗಿ, ಈಗ ನಮ್ಮ ತಾಯಿ ಮದುವೆ ಆಗು ಅಂತಿದ್ದಾಳೆ, ಏನು ಮಾಡಲಿ ನಾನು ಅಂತ. ಆವಾಗ ಸಿದ್ಧಾರೂಢರು ಮಹಾಸ್ವಾಮಿಗಳು ಭಾಳ ದೊಡ್ಡ ಉಪದೇಶ ಮಾಡ್ತಾರೆ, ವೇದಾಂತ ಉಪದೇಶ. ಚರಿತ್ರೆದು 2-3 ಪುಟ ಇದೆ, ಈಗ ಅಷ್ಟೆಲ್ಲ ಹೇಳಿಕ್ಕೆ ಸಮಯ ಇಲ್ಲ. ಭಾಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ಸಿದ್ಧಾರೂಢರು.
ನೋಡಪ್ಪ, ನಮ್ಮಲ್ಲೆಲ್ಲ ಮನಸ್ಸಿದೆ ಅಲ್ಲ, ಆ ಮನಸ್ಸೆಲ್ಲ ಒಂದಕ್ಕೊಂದು ಸಂಬಂಧ ಇರುತ್ತೆ. ನಮಗೋಸ್ಕರ ಅಲ್ಲಿ ಯಾವುದೋ ಒಂದು ಮನಸ್ಸು ಪರಿತಪಿಸ್ತಾ ಇದೆ, ಅದು ಬೇಡ್ತಾ ಇದೆ ಅಂತಂದರೆ ನಾವು ಸ್ಪಂದಿಸ್ಬೇಕು. ಇಲ್ಲದೆ ಹೋದರೆ ನಾವು ಸಾಧನೆಯಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ. ನೀನು ಭಾಳ ದೊಡ್ಡ ಸಿದ್ಧಿ ಪುರುಷ, ನೀನು ಯೋಗಿ, ನೀನು ಸಮರ್ಥ, ನಿನಗೆ 19 ವರ್ಷದಲ್ಲೇ ಸಿಗಬೇಕಾದ್ದೆಲ್ಲ ಸಿಕ್ಬಿಟ್ಟಿದೆ, ಆ ಆನಂದ ಸಿಕ್ಬಿಟ್ಟಿದೆ, ಇನ್ನೇನು ಪಡಿಬೇಕಾಗಿಲ್ಲ. ಅಷ್ಟೆಲ್ಲ ಸಿದ್ಧಿ ಆದಮೇಲೆ ಪಾಪ ಆ ತಾಯಿ ನೊಂದ್ಕೊಂಡಿದ್ದಾಳೆ. ಅವಳು ಆಸೆ ಈಡೇರಿಸಿಬಿಡು. ನೀನು ಮದುವೆ ಆದರೂ ನಿನ್ನಲ್ಲಿರ್ತಕ್ಕಂಥ ಸ್ಥಿತಿ ಬದಲಾಗಲ್ಲ, ನೀನು ಮದುವೆ ಆಗದೆ ಇದ್ರೂ ಆ ಸ್ಥಿತಿ ಬದಲಾಗಲ್ಲ, ಅದು ಇದ್ದಂತೆಯೇ ಇರುತ್ತೆ, ಸಚ್ಚಿದಾನಂದ ಅಂತ ಹೇಳಿ ಬಹಳಷ್ಟು ಉಪದೇಶ ಮಾಡ್ತಾರವ್ರು. ಹಾಗಾಗಿ ಸಿದ್ಧಾರೂಢ ಸ್ವಾಮಿಗಳು ಹೇಳ್ತಾರೆ, ನಿನಗೆ ಉಪದೇಶ ಮಾಡಿದ್ದೀನಿ, ನೀನು ಮದುವೆ ಆಗು, ನೀನು ಮದುವೆ ಆದರೂ ಯೋಗಿನೇ ಅಂತ ಹೇಳಿ ಉಪದೇಶ ಮಾಡಿ ಕಳಿಸ್ತಾರೆ. ಹಾಗಾಗಿ ಸಿದ್ಧಾರೂಢರು ಹೇಳಿದ್ರು ಅಂಥೇಳಿ ಆ ತ್ರಯಂಬಕ ಅಂತಕ್ಕಂಥ ಹುಡುಗ ಮತ್ತೆ ಬಂದು ತಪಸ್ಸನ್ನು ಮುಂದುವರಿಸಿ ಮತ್ತೆ ಮದುವೆ ಆದರು. ಆ ಅವಧೂತರು ಮದುವೆ ಆದ ನಂತರವೇ ಮತ್ತೆ ನಾವೆಲ್ಲ ಹುಟ್ಟಿದ್ದು. ಅಂದರೆ ಅವರು ನಮ್ಮ ಮುತ್ತಜ್ಜ. ಅಂದರೆ ಅರ್ಥಾತ್ ಅವತ್ತು ನಮ್ಗೆ ಅನ್ನಿಸ್ತಿತ್ತು, ನಾನು ಮೊದಲು ಚಿಕ್ಕ ಹುಡುಗ ಇದ್ದಾಗ ಅವ್ರ ಚರಿತ್ರೆ ಓದಾಗ ಅನ್ನಿಸ್ತಿತ್ತು, ನನಗೆ ಸ್ವಲ್ಪ ಸನ್ಯಾಸದ ಮೇಲೆ ಭಾಳ ಅಪೇಕ್ಷೆ ಇತ್ತು ಚಿಕ್ಕ ಹುಡುಗ ಇದ್ದಾಗ. ಅರೆ ಇಷ್ಟೆಲ್ಲ ವೈರಾಗ್ಯ ಇದ್ದವ್ರು ಮದುವೆ ಆಗ್ಬಿಟ್ರಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಸಿದ್ಧಾರೂಢರು ಯಾಕೆ ಹಿಂಗೆ ಹೇಳಿದ್ರು ಅಂತ ಆಮೇಲೆ ಗೊತ್ತಾಯ್ತು. ನಾವು ಸನ್ಯಾಸ ತೊಗೊಂಡು ಚಿಂತಾಮಣಿ ಪೀಠಕ್ಕೆ ಪೀಠಾಧಿಪತಿಗಳಾದಮೇಲೆ ನನಗೆ ಅನ್ನಿಸ್ತು, ಅವತ್ತು ಸಿದ್ಧಾರೂಢ ಸ್ವಾಮಿಗಳು ನಮ್ಮ ಅಜ್ಜನಿಗೆ ಅರ್ಥಾತ್ ನಮ್ಮ ಮುತ್ತಜ್ಜನಿಗೆ ಮದುವೆ ಆಗು ಅಂದಿದ್ದಕ್ಕಲ್ವ ನಾವು ಹುಟ್ಟಿದ್ದು. ಅವ್ರು ಮದುವೆ ಆಗು ಅಂತ ಹೇಳಿದ್ರೆ ನಾವೆಲ್ಲ ಹುಡ್ತಿದ್ವಿ, ಮತ್ತು ಚಿಂತಾಮಣಿ ಪೀಠಕ್ಕೆ ಎಲ್ಲಿ ಬರ್ತಿದ್ವಿ ಅಲ್ವಾ? ಚಿಂತಾಮಣಿ ಪೀಠ ಮುಂದುವರಿತಲ್ಲ. ಅವತ್ತು ಆ ದತ್ತರಾಜ ಹೋಗಿದ್ರು, ನಮ್ಮ ಚಿಂತಾಮಣಿ ಮಠ ಎಲ್ಲಿದೆ ಅಲ್ಲಿ ಆ ಪ್ರಾಂತ್ಯದಲ್ಲಿ ಕೂತು ತಪಸ್ಸು ಮಾಡಿದಾಗ ಅವ್ರಿಗೆ ಶಂಕರ ಭಗವತ್ಪಾದಾಚಾರ್ಯದ ದರ್ಶನ ಆಗಿತ್ತಂತೆ. ಅವ್ರು ಹೇಳಿದ್ರಂತೆ ಮತ್ತೆ ಈ ಪ್ರಾಂತ್ಯದಿಂದ ಅದ್ವೈತ ಪ್ರಚಾರ ಆಗತ್ತೆ ಅಂತ. ಆದರೆ ನಿಂತೋಗಿತ್ತು ಅಲ್ಲಿ TB ಡ್ಯಾಮ್ ಕಟ್ಟಿದ್ರಲ್ಲಿ. TB ಡ್ಯಾಮ್ ಕಟ್ಟಿದ್ಮೇಲೆ ಆ ಮಠ ಹೊಟ್ಟೋಗಿತ್ತು. ನಮಗೆ ಚಿಕ್ಕ ವಯಸ್ಸಲ್ಲಿ ಅನ್ನಿಸ್ತಿತ್ತು, ಮತ್ತೆ ಎಲ್ಲಿ ಯೋಗಿಗಳ ಮಾತು ಸುಳ್ಳಾಯ್ತಲ್ವ ಅಂತ. ನೋಡಿ, ಯೋಗಿಗಳ ಮಾತು ಯಾವತ್ತೂ ಸುಳ್ಳಾಗಲ್ಲ, ಶತಮಾನಗಳು ಕಳೀಲಿ ಮತ್ತೆ ನಿಜ ಆಗೇ ಆಗುತ್ತೆ. ಹಾಗಾಗಿ ಮತ್ತೆ ಸಿದ್ಧಾರೂಢ ಸ್ವಾಮಿಗಳು ಹೇಳಿದ ನಂತರ ನಮ್ಮ ಮುತ್ತಜ್ಜ ಮದುವೆ ಆಗಿದ್ದು, ನಾವು ಹುಟ್ಟಿದ್ದು, ನಾವು ಸನ್ಯಾಸ ತೊಗೊಂಡು ಪೀಠಾರೋಹಣ ಮಾಡಿದ್ದು. ಅರ್ಥಾತ್ ಇದಕ್ಕೆಲ್ಲ ಕಾರಣರು ಸಿದ್ಧಾರೂಢ ಮಹಾಸ್ವಾಮಿಗಳೇ. ಅಷ್ಟೇ ಅಲ್ಲದೆ ಮತ್ತೆ ನಾವು ಪೂರ್ವಾಶ್ರಮದಲ್ಲಿ ಅಂದರೆ ಸನ್ಯಾಸದ ಮೊದಲು ನಾನು ಹೀಗೆ ಸಾಧನೆ ಮಾಡ್ಕೊಂಡು ಒಂದಿಷ್ಟು ಆಶ್ರಮ ಮಠಗಳಿಗೆಲ್ಲ ಹೋಗ್ತಿದ್ವಿ. ಎಲ್ಲ ಕಡೆನೂ ಇದ್ದು ಉಳ್ಕೊಂಡು ಜಪ ಮಾಡಿ ಬರೋಣ ಅಂತ. ನೋಡಿ, ಅನನ್ಯಾಶ್ಚಿಂತಯಂತ ಮಾಮ ಹೇಗೆ ಪರಮಾತ್ಮ ಯೋಗಕ್ಷೇಮ ನೋಡ್ಕೊಳ್ತಾನೆ ಅಂತ. ಆಗ ನಾವು ಒಂದು ವ್ರತದಲ್ಲಿದ್ವಿ. ನಾನು ಹೊರಗಡೆಯಲ್ಲಿ ಏನೂ ತಿಂತಿರಲಿಲ್ಲ, ಏನೂ ಆಹಾರ ಮುಟ್ತಿರಲಿಲ್ಲ, ಹಣ್ಣು ತರಕಾರಿ ಮಾತ್ರ ತಿಂತಿದ್ದೆ. ಅವಾಗ ಇಲ್ಲಿ ಹುಬ್ಳಿಗೆ ಬಂದಿದ್ವಿ, ರೈಲ್ಗೆ ಹೋಗಬೇಕಿತ್ತು, ಬೆಂಗಳೂರು ಹೊರಟಿದ್ವಿ ರಿಸರ್ವ್ ಮಾಡಿಸ್ಕೊಂಡು. ರೈಲ್ಗಿನ್ನೂ ಭಾಳ ಸಮಯ ಇತ್ತು, ಮುಂಚೆನೇ ಬಂದುಬಿಟ್ಟಿದ್ವಿ ಹುಬ್ಬಳ್ಳಿಗೆ. ಹಾಗಾಗಿ ಸಿದ್ಧಾರೂಢರ ಮಠ ನಾನು ನೋಡಿರಲಿಲ್ಲ, ಬರೀ ಚರಿತ್ರೆಯಲ್ಲಿ ಓದಿದ್ದಷ್ಟೇ. ಹುಬ್ಳಿಯಲ್ಲಿ ಇದ್ವಲ್ಲ, ಸಮಯ ಇತ್ತಲ್ಲ, ಟ್ರೈನ್ ಬರೋಕ್ಕೂ ಮುಂಚೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಒಬ್ಬನೇ ಬಂದಿದ್ದೆ. ಸರಿ ಸಿದ್ಧಾರೂಢರ ಮಠ ಇದೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಒಂದು ಆಟೋ ಮಾಡ್ಕೊಂಡು ಇಲ್ಲಿ ಸಿದ್ಧಾರೂಢರ ಮಠಕ್ಕೆ ಬಂದ್ವಿ. ಭಾಳ ಹಸುವಾಗ್ಬಿಟ್ಟಿತ್ತು. ಆದರೆ ನಾನು ಯಾರನ್ನೂ ಏನು ಕೇಳ್ತಿರ್ಲಿಲ್ಲ, ವ್ರತದಲ್ಲಿ ಇದು ಏನೂ ತಿಂತಿರ್ಲಿಲ್ಲ, ಬರೀ ಹಣ್ಣು ಮಾತ್ರ ತಿನ್ನಬೇಕಿತ್ತು. ಅದು ದುಡ್ಡು ಕೊಟ್ಟು ಹಣ್ಣು ತೊಗೊಳ್ತಿರ್ಲಿಲ್ಲ, ಸುಮ್ಮನೆ ಇದ್ದೆ, ಉಪವಾಸನೇ ಇದ್ದೆ. ಬೆಂಗಳೂರಿಗೆ ಹೋಗಿ ಮತ್ತೆ ಮನೆಗೆ ಊಟ ಮಾಡೋದ್ರಾಯ್ತು ಅಂತ ಭಾಳ ಹಸುವಾಗಿತ್ತು. ಸರಿ ಇಲ್ಲಿಗೆ ಬಂದೆ. ಈ ಕಡೆ ಬಗ್ಲಲ್ಲಿ ಭಾಳ ವರ್ಷಗಳಾಯಿತು. ಇಲ್ಲಿಗೆ ಬಂದು ಅಲ್ಲೊಂದು ಕಟ್ಟೆ ಮೇಲೆ ಕೂತೆ ಒಳಗಡೆ ಪೂಜೆ ಮಾಡ್ತಿದ್ರು, ಯಾರೋ ಒಬ್ಬರು ಇದ್ದರು, ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿದವ್ರು ಬಂದು 2 ಬಾಳೆಹಣ್ಣು ತಂದು ಕೊಟ್ಟು ಹೋದರು. ನನಗೆ ಆಶ್ಚರ್ಯ ಆಯ್ತು, ಸುಮ್ಮನೆ ಕೂತಿದ್ದೆ. ಆವಾಗ ನಮ್ಮ ಅವತಾರ ಹಾಗೆ ಇತ್ತು, ಪೂರ್ತಿ ಕೂದಲು ಬಿಟ್ಟಿದ್ವಿ, ಗಡ್ಡ ಬಿಟ್ಟಿದ್ವಿ, ಬರೀ ಒಂದು ಪಂಚೆ ಉಟ್ಕೊಂಡು ಒಂದು ಶಲ್ಯ ಮೇಲೆ ಹೊದ್ಕೊಂಡು ಕೂತಿದ್ವಿ, ಭಿಕ್ಷುಕರ ಥರನೇ ಇದ್ವಿ. ಅವಾಗ ಅವ್ರು ಬಂದು 2 ಬಾಳೆಹಣ್ಣು ಕೊಟ್ಟು ಹೋದರು. ನಾನಂದೆ ಯಾಕೆ ಅಂತ. ಇಲ್ಲ, ಸಿದ್ಧಾರೂಢರ ಅಪ್ಪ ಹೇಳ್ದೆ ನಿಮಗೆ ಕೊಡು ಅಂದಂಗೆ ಆಯಿತು, ಅದಕ್ಕೆ ಕೊಟ್ಟು ಹೋದೆ ಅಂತ 2 ಬಾಳೆಹಣ್ಣು ಕೊಟ್ಟರು. ಸರಿ, ನಾನು ಅಂದ್ಕೊಂಡೆ, ಹಬ್ಬ ಅಂತೂ ಹಸುವಾಯಿತು, ಬಾಳೆಹಣ್ಣು ಸಿಕ್ತು ತಿನ್ನೋಣ ಅಂತ ಅಂದ್ಕೊಂಡೆ. ಅಲ್ಲೇ ಪಕ್ಕದಲ್ಲೊಂದು ನೆಲ್ಲಿ ಇದೆ, ಅಲ್ಲೇ ಬಾಳೆಹಣ್ಣು ತಿಂದು ಅದು ನೆಲ್ಲಿಲಿ ನೀರು ಕುಡಿಯೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಯಾರೋ ಭಿಕ್ಷಕರು ಬಂದಂಗೆ ಆಯಿತು. ಬಂದು ಹಿಂಗೆ ಕೈ ಚಾಚಿದ್ರು. ಸರಿ, ಇದ್ದಿದ್ದು 2 ಬಾಳೆಹಣ್ಣು ಇತ್ತಲ್ಲ, 2 ಬಾಳೆಹಣ್ಣು ಕೊಟ್ಟೆ ಅವ್ರಿಗೆ. ಕೊಟ್ಟವಾಗ ಅಂದ್ಕೊಂಡು ಈ ಪದ ಅಂದ್ಕೊಂಡೆ, ಯೋಗಕ್ಷೇಮ